ನಮ್ಮ ಸಂಸ್ಥೆಯ ಕಲಾವಿದೆ ಕುಮಾರಿ ಕೀರ್ತನ ಯು ಹೀಗೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಉಡುಪಿ ಸಮೀಪದ ಕೊರಗಡಪಾಡಿ ನಿವಾಸಿಯಾದಂತಹ ಉದಯ ಭಟ್ ಹಾಗೂ ಜ್ಯೋತಿ ಯು ಭಟ್ ಇವರ ಮಗಳಾಗಿ ನಡೆಸಿದ ಕೀರ್ತನ ಯು ಭಟ್ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಂತಮೇರಿ ವಿದ್ಯಾಸಂಸ್ಥೆಯಲ್ಲಿ ಕಲಿತು ತನ್ನ ಪ್ರೌಢಶಿಕ್ಷಣವನ್ನು ಒಳಕಾಡು ಸರಕಾರಿ ಶಾಲೆ ಅಲ್ಲಿ ಪೂರೈಸಿ ತನ್ನ ಪದವಿಯನ್ನು ಪೂರ್ಣಪ್ರಜ್ಞಾ ಸಂಸ್ಥೆಯಲ್ಲೂ BCom MGM ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ಪ್ರಸ್ತುತ MBA ಪದವಿಯನ್ನು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ನಡೆಸ್ತಾ ಇದ್ದಾರೆ. ಬಾಲ್ಯದಿಂದಲೇ ಭರತನಾಟ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದಂತಹ ಕೀರ್ತನ ತನ್ನ 3ನೇ ತರಗತಿ ಇರುವಾಗಲೇ ಭರತನಾಟ್ಯ ಕ್ಷೇತ್ರಕ್ಕೆ ಕಾಲದ ಇಟ್ಟಗಳು. ತನ್ನ ನೆಚ್ಚಿನ ಗುರುಗಳಾದಂತಹ ವಿದ್ವಾನ್ ಸುಧೀರ್ ರಾವ್ ಹಾಗೂ ವಿದುಷಿ ಶ್ರೀಮತಿ ಮಾನಸಿ ಸುಧಿ ಇವರ ಬಳಿ ಭರತನಾಟ್ಯವನ್ನು ಕಲಿತು ಇಂದಿಗೆ 13 ವರ್ಷವನ್ನು ನೃತ್ಯ ಕಲಿಕೆಯಲ್ಲಿ ಪೂರ್ಣಗೊಳಿಸಿದ್ದಾರೆ. ತನ್ನ ನೆಚ್ಚಿನ ನೃತ್ಯ ಸಂಸ್ಥೆಯ ನೃತ್ಯ ಕೀರ್ತನ ಕೊಡಗೂರು ಇವರ 2ನೇ ಮನೆಯಾಗಿದೆ. ರಾಷ್ಟ್ರೀಯ ಸೇವಾ ಯೋಜನಾ ಇದರ ನೇತೃತ್ವದಲ್ಲಿ ನಡೆದಂಥ ರಾಜ್ಯ ಮಟ್ಟದ ಶಿಬಿರ ಬಾಗಲಕೋಟೆ ಇಲ್ಲಿ ಭಾಗವಹಿಸಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೆ ಭರತನಾಟ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಜಾನಪದ ಕ್ಷೇತ್ರಕ್ಕೆ ಅಧಿಕ ಮಹತ್ವ ನೀಡುವ ಉಡುಪಿಯ ಕಲಾಮಯ ಎಂಬ ಸಂಸ್ಥೆಯಲ್ಲಿ ಕಲಿತು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಪಡೆದಿದ್ದಾರೆ. ಬಾಲ್ಯದಿಂದಲೂ ಚಲನಚಿತ್ರದಲ್ಲಿ ನಡೆಸಬೇಕೆಂಬ ಆಸೆಯನ್ನು ಹೊಂದಿದ್ದಂಥ ಇವಳು ಪ್ರಖ್ಯಾತ ಸಿನಿ ಕಲಾವಿದರಂತಹ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಹರಿಪ್ರಿಯ ಮುಂತಾದ ಚಲನಚಿತ್ರ ನಟನಟಿಯ ಜೊತೆ ಉಳಿದವರು ಕಂಡಂತೆ ಹಾಗೂ ವಿಕ್ಕಿ ಎನ್ನುವಂತಹ ಚಲನಚಿತ್ರದಲ್ಲಿ ನಡೆಸಿರುವಂತಹ ಹೆಮ್ಮೆ ಹೀಗೆ ಒಂದು. ಈ ವರ್ಷ ತನ್ನ ಅಂತಿಮ ವಿದ್ವತ್ ಪರೀಕ್ಷೆಯನ್ನು ಭರತನಾಟ್ಯದಲ್ಲಿ ಕಟ್ಟಿರುತ್ತಾಳೆ. ಇವಳು ಇಂದಿನ ನಮ್ಮ ನೃತ್ಯ ಶಂಕರ ಸರಣಿ ವೇದಿಕೆಯ 47ನೇ ಸರಣಿಯಲ್ಲಿ ಕಾರ್ಯಕ್ರಮ ನೀಡುತ್ತಿರುವಂತಹ ಕಲಾವಿದೆ ಕುಮಾರಿ ಕೀರ್ತನ ಯು ಭಟ್. ಈಕೆಯನ್ನು ನಾವೆಲ್ಲರೂ ಕರತಾಡದಿಂದ ಸ್ವಾಗತಿಸಬೇಕಂತ ಇದೇ ಸಂದರ್ಭದಲ್ಲಿ ನಮಸ್ಕರಿಸಿರುವಂಥ ಬಂದಂತಹ ಎಲ್ಲ ಭರತನಾಟ್ಯ ಪ್ರಿಯರಿಗೆ ಮೊದಲಾಗಿ ವಂದಿಸಿಕೊಂಡು ಇಂದಿನ ಮೊದಲ ಪ್ರಸ್ತುತಿ ನಾನಾ ಅಸಮಲ್ಲಿ ಪುಷ್ಪಾಣಿ ಯಥಾ ಕಾವ್ಯ ಭವಾನಿ ಚ ಪುಷ್ಪಾಂಜಲಿ ಮರ್ಯಾದಂಥ ಗ್ರಹಣ ಪರಮೇಶ್ವರ. ಪುಷ್ಪ ಎಂದರೆ ಹೂ, ಅಂಜಲಿ ಎಂದರೆ ಮಡಿಚಿದ ಕೈಯಲ್ಲಿ ಹಿಡಿದುಕೊಂಡಂತಹ ಹೂವನ್ನು ಬಂದಂತಹ ಎಲ್ಲರಿಗೆ ಹಾಗೆಯೇ ನಾಟ್ಯದ ಗುರುವಾಗಿರುವಂತಹ ನಟರಾಜರಿಗೆ ಹಾಗೆ ಇಷ್ಟ ದೇವತೆಗಳಿಗೆ ಗುರು ಹಿರಿಯರಿಗೆ ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೆ ಪುಷ್ಪವನ್ನು ಅರ್ಪಿಸಿ ನಮಸ್ಕರಿಸುವಂತಹ ಪ್ರಸ್ತುತಿ. ಇದರ ರಾಗ ವಸಂತಿ ರಾಗ, ತಾಳ ಆದಿತಾಳ, ನೃತ್ಯ ಸಂಯೋಜನೆ ನೃತ್ಯ ನಿಕೇತನ ಕೊಡಗೂರು. ಇದೀಗ ನಿಮ್ಮ ಮುಂದೆ ಮೊದಲ ಪ್ರಸ್ತುತಿ ಪುಷ್ಪಾಂಜಲಿ. ಇದೀಗ ನಿಮ್ಮ ಮುಂದೆ 2ನೇ ಪ್ರಸ್ತುತಿ ಗಣಪತಿ ಸ್ತುತಿ.
ಮೂರನೆಯ ಪ್ರಶ್ನೆ. ಈ ನೃತ್ಯದಲ್ಲಿ ಮೀನಾಕ್ಷಿ ಸ್ವಯಂವರದ ವರ್ಣನೆ ತನ್ನ ವರನ ಹುಡುಕಾಟದಲ್ಲಿ ಭೂಮಿ ಹಾಗೂ ಸ್ವರ್ಗಲೋಕದ ದಿಗ್ವಿಜಯವನ್ನು ಕೈಗೊಂಡ ಎಲ್ಲರನ್ನೂ ಸೋಲಿಸಿ ಕೊನೆಗೆ ಕೈಲಾಸವನ್ನು ಪ್ರವೇಶಿಸುವ ಮೀನಾಕ್ಷಿ ಶಿವನನ್ನು ವರಿಸುವ ಕಥೆಯನ್ನು ಇಲ್ಲಿ ಕಾಣಬಹುದು. ಉತ್ತರಾರ್ಧದಲ್ಲಿ ಅರ್ಧನಾರೀಶ್ವರ ಶಿವನು ನಮ್ಮೆಲ್ಲರನ್ನು ಪೊರೆಯಲಿ ಎಂಬ ಆಶಯವನ್ನು ಒಳಗೊಂಡಿದ್ದು ಮಧುರೈ ಮುರಳೀಧರ ಇವರು ರಚಿಸಿರುವ ಈ ವರ್ಣ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ಇದೀಗ ನಿಮ್ಮ ಮುಂದೆ ಮೂರನೇ ಪ್ರಸ್ತುತಿ. ಅನ್ನುವ ಅಷ್ಟಪದಿಯಲ್ಲಿ ವರ್ಣಿಸಿದ್ದಾರೆ. ತುಂಬ ದಿನಗಳ ನಂತರ ಕೃಷ್ಣ ರಾಧೆಯನ್ನು ಕಾಣಲು ಬಂದಾಗ ವಿರಹದಿಂದ ಮೊದಲೇ ನೊಂದಿದ್ದ ರಾಧೆಗೆ ಅವನ ಕಾರಣಗಳೆಲ್ಲ ಕುಂಟು ನೆಪಗಳಾಗಿ ನಡವಳಿಕೆ ಸಂಶಯಾಸ್ಪದವಾಗಿ ಕಾಣುತ್ತದೆ. ಅವನಿಂದ ಮೋಸ ಹೋಗಿದ್ದೇನೆ ಅನ್ನುವ ಭಾವ ಅತಿಯಾಗಿ ವಿಪ್ರಲಬ್ಧೆಯಾಗಿ ಪ್ರಲಪಿಸುತ್ತಾಳೆ. ಅವಳ್ಯಾರದೋ ಕಣ್ಣಿಗೆ ನೀನು ಕೊಟ್ಟ
ಬಂದ ಕೃಷ್ಣ ಇವಳನ್ನು ಸಮಾಧಾನಿಸಲು ಸಾಧ್ಯವಿಲ್ಲವೆಂದು ಹೊರಟು ಹೋಗುತ್ತಾನೆ. ಅತಿ ಸಂಶಯದಿಂದ ಚುಚ್ಚು ಮಾತುಗಳನ್ನಾಡಿದ ರಾಧೆಗೆ ಕೊನೆಗಾದರೂ ಪಶ್ಚಾತ್ತಾಪವಾಗಿರಬಹುದೇ? ನೋಡಿ, ಜಯದೇವನ ಅಷ್ಟಪದಿ ಯಾಹಿ ಮಾಧವ ಯಾಹಿ ಕೇಶವ ನೃತ್ಯ ಸಂಯೋಜನೆ ನೃತ್ಯ ನಿಕೇತನಗೊಳ್ಳುವ ಕಲಾವಿದ. ಒಂದಿಷ್ಟು ಕೃತಜ್ಞತಾ ಭಾವವನ್ನು ತೋರದ ಮನುಷ್ಯನಿಗೆ ಕೊನೆಗೆ ದಕ್ಕಿದ್ದೇನು? ನಮ್ಮ ಸ್ವಾರ್ಥಕ್ಕೆ ಪ್ರಕೃತಿಯನ್ನು ಭೂಮಿಯನ್ನು ಬಳಸಿಕೊಳ್ಳುವ ನಾವು ಈ ಭೂಮಿ ತಾಯಿಯ ಮಕ್ಕಳೆನಿಸಿಕೊಳ್ಳುವ ಅರ್ಥವೇ? ಮುಂದೆ ನೋಡಿ, ವಿಕ್ರಮ್ ಘೋಷ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಮ್ಯೂಸಿಕ್ಕಿಗೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ನೃತ್ಯ ನಿಕೇತನ ಕೊಡುವ ಕಲಾವಿದರು. ಕಾರ್ಯಕ್ರಮ ಮುಗಿದ ಬಳಿಕ
ಸಂಸ್ಥೆಯ ನೃತ್ಯ ತರಗತಿ ಗುತ್ತಿಗೆ ಪತ್ರದಲ್ಲಿ ನಡೀತದೆ. ಅಲ್ಲಿಗೆ ಬಂದು ಸೇರಿದಂಥ ಕುಮಾರಿ ಕೀರ್ತನ ಅವಳು ಕ್ಲಾಸ್ ಮುಗಿದು ಮನೆಗೆ ಹೋಗ್ತಿರ್ಲಿಲ್ಲ. 5 ಗಂಟೆಗೆ ಬಂದರೆ 7 ಗಂಟೆವರೆಗೆ ನಮ್ಮದು ಕ್ಲಾಸ್ ಮುಗಿರ್ತದೆ. ಆಮೇಲೆ ಸೀರಿಯಸ್ ಕ್ಲಾಸ್ ಇರಬೇಕಾದ್ರೆ ಅವಳು ಹೋಗ್ತಿರ್ಲಿಲ್ಲ. ಅಲ್ಲೇ ಕೂತ್ಕೊಂಡು ಏನಾದರೂ ಮಾಡಿಕೊಂಡು ಸಮಯ ಕಳೆದುಕೊಂಡು ನಾವು ಮನೆಗೆ ಬಂದು ಹೇಳ್ತಾ ಇದ್ದೇವೆ ಮಾನಸಿಕ ಆ ಹುಡುಗಿ ಬೇಗ ಕ್ಲಾಸ್ ಮುಗಿದು ಮನೆಗೆ ಹೋಗಲಿಲ್ಲ, ಅವತ್ತು ಸುಮ್ಮನೆ ಕೂತ್ಕೊಂಡು ಅಲ್ಲೇ ಇರ್ತದೆ ಅಂತ. ಇವತ್ತು ಈ ಮಟ್ಟಕ್ಕೆ ಅವಳು ಬೆಳೆದಿದ್ದಾಳೆ. ನಮ್ಮ ತಂಡದೊಳಗೆ ಸುಮಾರು 400ಕ್ಕೂ ಅಧಿಕ ಕಾರ್ಯಕ್ರಮವನ್ನು ನೀಡಿದಂತಹ ಏಕವ್ಯಕ್ತಿಯಾಗಿ ಇವತ್ತು ಮೊದಲ ದರ್ಶನವನ್ನು ನೀಡುತ್ತಾ ಇದ್ದಾಳೆ. ನಮ್ಮ ಶಂಕರನಾರಾಯಣ ದೇವರು ಶಂಕರ ನಾಟ್ಯ ಪ್ರಿಯ, ನಾರಾಯಣ ಸಂಗೀತ ಪ್ರಿಯ. ಹಾಗಾಗಿ ಅವಳ ಈ ನೃತ್ಯ ಪಥ ನಾವು ನಡೆಸುವಂಥ ಈ ಕಾರ್ಯಕ್ರಮ ನೃತ್ಯ ಪಥ ನೃತ್ಯ ಶಂಕರದ ಇದು ಅವಳಿಗೆ ನಾಂದಿಯಾಗಲಿ. ಇನ್ನು ಮುಂದೆ ಒಂದಷ್ಟು ಕಾರ್ಯಕ್ರಮವನ್ನು ಅವಳು ಏಕವ್ಯಕ್ತಿಯಾಗಿ ನೀಡುವಂತಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕೀರ್ತನಗಳನ್ನು ಅಭಿನಂದಿಸುವ ಈ ಕಾರ್ಯಕ್ರಮಕ್ಕೆ ನಮ್ಮ ದೇವರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಸಾಧು ಸಾರೇನ ಹಾಗೂ ನಮ್ಮ ಎಲ್ಲ ದೇವಸ್ಥಾನ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು ಅಂತ ಕೇಳಿಕೊಂಡು ಜ್ಯೋತಿಯವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಕಿರಣ್ ಅವಳ ಸಹೋದರ ಕಿರಣ್ ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ನಾಚಿಕೆ ಮಾಡದೆ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾರೆ. ಅದೇ ರೀತಿ ಕೀರ್ತನದ ಅಜ್ಜ ಅಜ್ಜಿ ಬಂದಿದ್ದಾರೆ. ದಯವಿಟ್ಟು ಅವರನ್ನು ಕಿರಣ್ ಅಜ್ಜ ಅಜ್ಜಿಯನ್ನು ಕರ್ಕೊಂಡು ಬರ್ತಾನೆ. ಅದೇ ರೀತಿ ಉದಯ್ ಅವರ ಮನೆತನದ ಹಿರಿಯರಾದಂಥ ಐವತ್ತರ ಭಟ್ರು ನಮ್ಮ ಕೆಮ್ಮಣ್ಣು ಐವತ್ತರ ಭಟ್ರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಅವರ ಮನೆತನದ ಶ್ರೀಯುತ ಲಕ್ಷ್ಮಣ ಭಟ್ರು ಆಗ್ರಹ ಅವರು ಕೂಡ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಲಾವಿದೆಯನ್ನು ಅಭಿನಂದಿಸುವ ತಕ್ಷಣ ಅದೇ ರೀತಿ ನಮ್ಮ ಮಾನಸಿಕ ಎಲ್ಲರೂ ಬಂದಿದ್ದಾರೆ. ದಯವಿಟ್ಟು ಲಕ್ಷ್ಮಣ ಭಟ್ರು ಮತ್ತು ಐವತ್ತರ ಭಟ್ರು ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಇದು ಮುಗಿದ ತಕ್ಷಣ ಪೂಜೆ ಆಗ್ತದೆ. ಅದಾದ ತಕ್ಷಣ ಎಲ್ಲರೂ ದಯವಿಟ್ಟು ಭೋಜನ ಶಾಲೆ ಮುಂಭಾಗದ ಮೇಲೆ ಬರಬೇಕು. ಎಲ್ಲರೂ ಆ ಫಲಹಾರವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುಧೀರ್ ಸರ್ ಅವರು ಈಗಾಗಲೇ ಧನ್ಯವಾದವನ್ನು ಹೇಳಿದ್ದಾರೆ. ಆದರೆ ಕೆಲವೊಂದು ವ್ಯಕ್ತಿಗಳು ಈ ಒಂದು ನೃತ್ಯ ಆಗುವ ಜನರ ಶ್ರಮ ಇದೆ. ಯಾಕಂತ ಹೇಳಿದರೆ ನಾನು ನಿನ್ನೆ ಇಲ್ಲಿ ಗೊತ್ತಾಗ್ತದೆ ಒಬ್ಬನಿಂದ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಸ್ಕ್ರೀನ್ ಕಟ್ಟೋದಾಗಲಿ ಲೈಟ್ ತರೋದಾಗಲಿ ಇದ್ರೆ ಎಲ್ಲದ ಹಿಂದೆ ಕೆಲವೊಂದು ವ್ಯಕ್ತಿಗಳ ಪರಿಶ್ರಮ ಇದೆ. 1 ಗಂಟೆ ನೃತ್ಯ ಮಾಡಬೇಕು ಅಂತ ಹೇಳಿದರೆ ಅದರ ಹಿಂದೆ 1.5 ತಿಂಗಳ ಪರಿಶ್ರಮ ಇದೆ. ಆ 1.5 ತಿಂಗಳು ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಸ್ಥಳಾವಕಾಶ ಕೊಟ್ಟಂತಹ ಮುರಳೀಧರ್ ಸರ್ ಹಾಗೂ ಶಾರದಾ ಉಪಾಧ್ಯಾಯರಿಗೆ ಬದಲಾಗಿ ಅವರ ಪರವಾಗಿ ಅವರ ಅಣ್ಣನಾಗಿ ಅವರ ಮನೆಯವರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಅವಳ 2ನೇ ಅಪ್ಪ ಅಮ್ಮ ಅಂದರೆ ಸುಧೀರ್ ಸರ್ ಹಾಗೂ ಮಾನಸಿ ಟೀಚರ್. ಯಾಕೆಂತ ಹೇಳಿದರೆ ಅವಳು ನಮ್ಮ ಮನೆಯಲ್ಲಿ ಬಿಟ್ಟರೆ ನಮ್ಮ ಮನೆಗಿಂತ ಜಾಸ್ತಿ ಉಳಿಯುವುದು ಅವರ ಮನೆಯಲ್ಲಿ. ಪ್ರೋಗ್ರಾಮಿಂದ ರಾತ್ರಿ ಬರೋದು ಲೇಟ್ ಆದರೆ ಎಷ್ಟು ಲೇಟ್ ಆದರೂ ಮರುದಿನ ಕಾಲೇಜ್ ಇಲ್ಲ ಅಂತ ಹೇಳಿದರೆ ಅವರ ಮನೆಯಲ್ಲಿ ಉಳಿತಾಳೆ. ಕಾಲೇಜ್ ಉಂಟು ಅಂತ ಹೇಳಿದರೆ ಎಷ್ಟೇ ತಡ ಆದರೂ ಸುಧೀರ್ ಸರ್ ಅವರು ಕಾರಲ್ಲಿ ಬಂದು ಮನೆ ತನಕ ಡ್ರಾಪ್ ಮಾಡಿ ಹೋಗ್ತಾರೆ. 13 ವರ್ಷದ ಇಂಥ ಅವಳನ್ನು ಸಾಕಿ ಸಲಹೆ ಪ್ರೋತ್ಸಾಹಿಸಿ ಇಂತಹ ವೇದಿಕೆ ಕೊಟ್ಟಂತಹ ಅವರಿಬ್ಬರಿಗೆ ನಾನು ಇಲ್ಲಿಂದ ತಲೆಬಾಗ್ತೇನೆ.